ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ WTO ಸಂಸ್ಥೆ ನಮ್ಗೆ ಯಾವ ಥರದಲ್ಲಿ ಹೆಲ್ಪ್ ಮಾಡುತ್ತೆ ಅಂತ. ಸೊ ಈ ವೆಬ್ಸೈಟ್ ಆಗಿರ್ಬೋದು ಅಥವಾ ಈ ಆರ್ಗನೈಸೇಷನ್ ಡೈರೆಕ್ಟ್ಲಿ ನಮಗೇನು ಹೆಲ್ಪ್ ಮಾಡಲ್ಲ. ದ ಮೇನ್ ಈ ವೆಬ್ಸೈಟ್ ಏನು ಇಂಟೆನ್ಷನ್ಸ್ ಅಂದರೆ, ನಾರ್ಮಲಿ ಕಂಟ್ರಿಯಿಂದ ಏನಾದರೂ ಜಗಳ ನಡೀತಾ ಇದ್ದರೆ ಅಥವಾ ಕಂಟ್ರಿ ನಡುವೆ ಏನಾದರೂ ಡಿಸ್ಪ್ಯೂಟ್ಸ್ ಇದ್ದರೆ ಅಥವಾ ಏನಾದರೂ ಬೇರೆ ವಿಷಯಗಳಿದ್ದರೆ ಅದನ್ನು ಇವರು ಸಾಲ್ವ್ ಮಾಡ್ತಾರೆ. ಸೊ ನೀವೇನಾದರೂ ಇವ್ರು ಏನು ಮಾಡ್ತಾರೆ ಅಂತ ನೋಡೋದಾದರೆ, ಈ ವೆಬ್ಸೈಟ್ಗೆ ಹೋಗಿ ವಾಟ್ ವಿ ಡೂ ಅಂತ ನೋಡಿದ್ರೆ, ಸೊ ಮೇಜರ್ಲಿ ಇವರು ಮಾಡೋದು ಟ್ರೇಡ್ ನೆಗೋಸಿಯೇಷನ್ಸ್, ಯಾವ್ಯಾವ ಕಂಟ್ರಿ ನಡುವೆ ಅಗ್ರಿಮೆಂಟ್ಸ್ ಆಗಬೇಕು, ಅದರಲ್ಲಿ ಏನೋ ಚೇಂಜಸ್ ಆಗ್ಬೋದು ಅದನ್ನು ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಇಂಪ್ಲಿಮೆಂಟೇಷನ್ಸ್ ಮತ್ತು ಮಾನಿಟರಿಂಗ್ ಮಾಡ್ತಾರೆ. ಯಾವುದೇ ಥರದ ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಗೇನು ಮಾಡುತ್ತೆ, ನಾವೇನಾದರೂ ಎಕ್ಸ್ಪೋರ್ಟ್ ಮಾಡಿದ್ರೆ ಇನ್ಸೆಂಟಿವ್ ಕೊಡುತ್ತೆ. ಎಷ್ಟು ಪರ್ಸೆಂಟ್ ಕೊಡುತ್ತೆ? 0.5, 0.12, 0.13 ಇಷ್ಟು ಚಿಲ್ಲರೆಗಳೇ ಇರುತ್ತೆ. ಬಟ್ ಚೈನಾದಲ್ಲಿ ಹೇಗಾಗುತ್ತೆ ಅಂದರೆ 30%, 40%, 50%ವರೆಗೂ ಇನ್ಸೆಂಟಿವ್ಸ್ ಕೊಡ್ತಾರೆ. ಸೊ ಏನಾಗುತ್ತೆ ಆವಾಗ, ಇವಾಗ ನಾನು ಏನೇ ಎಕ್ಸ್ಪೋರ್ಟ್ ಮಾಡಿದ್ರು 50% ನನ್ನ ಗೌರ್ಮೆಂಟಿಂದ ಸಿಗುತ್ತೆ ಅಂದರೆ, ನಾನು ಆಟೋಮೆಟ್ಲಿ ನನ್ನ ಪ್ರಾಡಕ್ಟ್ ಸೇಲ್ ಮಾಡೋ ಪ್ರಾಡಕ್ಟ್ನ ನಾನು 50% ಕಡಿಮೆ ಮಾಡ್ತಾನೆ. ಸೊ ಅವಾಗ ಆಟೋಮೆಟ್ಲಿ ನನಗೆ ಲಾಭ ಇಲ್ಲಿಂದ ಬರುತ್ತೆ, ನನ್ನ ಇನ್ಸೆಂಟಿವಿಂದ ಬರುತ್ತೆ. ಸೊ ಹಾಗೆ ಮಾಡಿದಾಗ ಆಟೋಮೆಟಿಕ್ಲಿ ಇವಾಗ ನಾವೇನು ಎಕ್ಸ್ಪೋರ್ಟ್ ಮಾಡ್ತೀವೋ ಆ ಮಾರ್ಕೆಟ್ಗಳಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ ಆಗಿಬಿಡುತ್ತೆ. ಯಾಕೆಂದರೆ ನಮ್ಮ ಪ್ರಾಡಕ್ಟ್ ಅಷ್ಟು ಚೀಪಾಗಿ ಬೇರೆ ಯಾವ ಪ್ರಾಡಕ್ಟ್ಗಳು ಸರ್ವೈವ್ ಆಗಲ್ಲ. ಹಾಗಿದ್ದಾಗ ಏನಾಗುತ್ತೆ, ಡೊಮೆಸ್ಟಿಕಲ್ಲಿರೋ ಕಂಪ್ನಿಗಳು ಪ್ರೊಡಕ್ಷನ್ ಕಾಂಪೀಟ್ ಮಾಡೋಕ್ಕಾಗಲ್ಲ. ಆಟೋಮೆಟಿಕ್ಲಿ ಕಂಪ್ನಿಗಳು ಇವತ್ತಲ್ಲ ನಾಳೆ ಬಿಸ್ನೆಸ್ಗಳು ಬಂದಾಗುತ್ತೆ. ಸೊ ಈ ಥರ ಇದ್ದಾಗ ಈ ಥರದ ಸ್ಟ್ರಾಟಜೀಸ್ಗಳು ಯಾವುದಾದ್ರು ಗೌರ್ಮೆಂಟ್ ಅಪ್ಲೈ ಮಾಡ್ತಾ ಇದ್ದರೆ ಅದನ್ನು ಇವ್ರು ಮಾನಿಟರ್ ಮಾಡಿಕೊಂಡು ಅದ್ರ ಬಗ್ಗೆ ಏನು ಆ್ಯಕ್ಷನ್ಸ್ ತೊಗೋಬೇಕು ಅಥವಾ ಅದ್ರ ಬಗ್ಗೆ ಏನು ರಿಸ್ಟ್ರಿಕ್ಷನ್ಸ್ ಮಾಡಬೇಕು ಅದನ್ನು ಇವ್ರು ಹೇಳ್ತಾರೆ. ಸೊ ಇನ್ನೊಂದು ಏನಂದರೆ, ಏನಾದರೂ ಟ್ರೇಡ್ ಡಿಸ್ಪ್ಯೂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಏನೋ ಕಳಿಸಿದ್ದೇವೆ, ಸುಮ್ಮನೆ ಅವ್ರ ಪ್ರಾಜೆಕ್ಟ್ನ ರಿಜೆಕ್ಟ್ ಮಾಡೋದು ಅಥವಾ ಪ್ರಾಡಕ್ಟ್ಗಳನ್ನ ರಿಜೆಕ್ಟ್ ಮಾಡೋದು ಅಥವಾ ಡಂಪಿಗೆ ಹಾಕೋದು ಅಥವಾ ನಮ್ಮ ಮೇಲೆ ಯಾವುದೇ ಥರದ ಇಂಪೋರ್ಟ್ ಡ್ಯೂಟಿ ಸಡನ್ನಾಗಿ 200-300% ರೈಸ್ ಮಾಡೋದು, ಈ ಥರ ಏನೇ ಇದ್ದರೂ ಕೂಡ ಅದನ್ನು ಇವರು ಸೆಟಲ್ ಮಾಡ್ತಾರೆ. ಸೊ ನಾರ್ಮಲಿ ಇವಾಗ ಏನಂತಂದರೆ, ಯಾವಾಗಾದರೂ ಯಾವುದೇ ತೊಂದರೆಗಳಾದರೆ ನಾರ್ಮಲಿ ನೀವು ನ್ಯೂಸಲ್ಲೆಲ್ಲ ಕೇಳಿರೋದು ಇಂಡಿಯಾ WTOಗೆ ರಿಪೋರ್ಟ್ ಮಾಡಿದೆ ಹಾಗೆ ಹೀಗೆ ಅಂತ. ಸೊ ಎಲ್ಲ ದೇಶಗಳು ನಾರ್ಮಲಿ ಮೆಂಬರ್ ಕಂಟ್ರಿಗಳೆಲ್ಲವೂ WTOಗೆ ರಿಪೋರ್ಟ್ ಮಾಡ್ತಾರೆ. ಏನೇ ಇಶ್ಯೂ ಇದ್ದರೂ ಕೂಡ ಅಲ್ಲಿ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ. ಆಮೇಲೆ ಇನ್ನೊಂದೇನೆಂದರೆ, ಇವಾಗ ಯಾವುದೇ ಥರದ ಕೆಪಾಸಿಟಿ ಇರುತ್ತೆ, ಯಾವುದೋ ಒಂದು ದೇಶ ಇರುತ್ತೆ, ಅಲ್ಲಿ ತುಂಬ ಬಡತನ ಇರುತ್ತೆ. ಸೊ ಅಲ್ಲಿ ಅವ್ರಿಗೆ ಏನು ಬೆಳೆಸ್ಬೋದು, ಏನು ಹೆಲ್ಪ್ ಮಾಡ್ಬೋದು ಅದನ್ನು ಕೂಡ ಇವ್ರು ಮಾಡ್ತಾರೆ. ಅದ್ರ ಜೊತೆಗೆ ಇವ್ರು ಏನು ಮಾಡ್ತಾರೆ, ತುಂಬ ಥರದ ಮೀಟಿಂಗ್ಸ್ಗಳನ್ನ, ಟ್ರೈನಿಂಗ್ಗಳನ್ನ, ತುಂಬ ಔಟ್ರೀಚ್ ಪ್ರೋಗ್ರಾಮ್ಗಳನ್ನ ಎಲ್ಲ ಇವ್ರು ಆರ್ಗನೈಸ್ ಮಾಡ್ತಾರೆ. ಸೊ ಮೇನ್ಲಿ ಇವ್ರು ಮಾಡೋ ಕೆಲಸಗಳಿದು. ಸೊ ಇವಾಗ ನಿಮ್ಮ ನಡುವೆ ಜಗಳ ಆದರೆ ನಾವು ಕೋರ್ಟಿಗೆ ಹೋಗ್ತೇವೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ. ಸೊ ಇವರು ಒಂಥರ ನೀವು ಇಂಟರ್ನ್ಯಾಷನಲ್ ಟ್ರೇಡ್ ಪೊಲೀಸ್ ಅಂತ ಹೇಳ್ಬೋದು. ಸೊ ಏನಿದೆ ನೋಡಿಕೊಂಡು ಏನು ಆ್ಯಕ್ಷನ್ಸ್ ತೊಗೋಬೇಕು ಅದನ್ನು ಆ್ಯಕ್ಷನ್ಸ್ನ ತೊಗೊಂಡು ಅವ್ರಿಗೇನು ಹೇಳಿ ಅದನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಇದನ್ನು ಅವ್ರು ಮಾಡ್ತಾರೆ. ಸೊ ನಾವಿರೋದು ಯಾಕೆ ಈ ವೆಬ್ಸೈಟಿಗೆ, ಇವತ್ತು ಫುಲ್ ವೀಡಿಯೋ ಇದ್ರ ಮೇಲೆ ಮಾಡೋ ಅವಶ್ಯಕತೆ ಏನಿದೆ? ಸೊ ನಾವು ಮುಂಚೆ ಕೂಡ ಈ ವಿಡಿಯೋದಲ್ಲಿ ನೋಡಿದ್ವಿ, ಈ ವೆಬ್ಸೈಟಲ್ಲಿ ನಮಗೇನಾದರೂ ಟ್ರೇಡ್ ಅಗ್ರಿಮೆಂಟ್ಸ್ಗಳು ಬೇಕಾದರೆ ನಾವಿಲ್ಲಿ ಹೋಗ್ಬಿಟ್ಟು ಟ್ರೇಡ್ ಅಗ್ರಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ವಿ. ನಮಗೆ ಯಾವ್ಯಾವ ಥರದ ಅಗ್ರಿಮೆಂಟ್ಸ್ಗಳಿದೆ ಅದೆಲ್ಲ ನಮಗೆ ಗೊತ್ತಾಗ್ತಾಯಿತ್ತು. ಸೊ ಬಟ್ ಏನಾಗುತ್ತೆ, ಇಲ್ಲಿ ನನಗೆ ಆಫ್ರಿಕಾದಿಂದ ಮತ್ತು US ಎಲ್ಲಿ ಅಗ್ರಿಮೆಂಟ್ ಇದೆಯಾ ಅಂತ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ಬರೀ ನಿಮಗೆ ಇಂಡಿಯಾದ ಡೀಟೇಲ್ಸ್ಗಳು ಮಾತ್ರ ಸಿಗುತ್ತೆ. ಸೊ ಇಂಡಿಯಾ ಜೊತೆಗೆ ಯಾರ ಅಗ್ರಿಮೆಂಟ್ ಆಗಿದೆ ಆ ಡೇಟಾಗಳು ನಿಮಗೆ ಎಲ್ಲಿ ಸಿಗುತ್ತೆ. ಬಟ್ ಇದರ ಹೊರತಾಗಿ ಸಿಗುವಂಥ ಅಗ್ರಿಮೆಂಟ್, ಬೇರೆ ದೇಶಗಳ ಜೊತೆ ಆಗಿರೋ ಅಗ್ರಿಮೆಂಟ್ ಎಲ್ಲಿ ಸಿಗುತ್ತೆ? ಸೊ ಅದಕ್ಕೆ ನೀವು ಏನು ಮಾಡ್ಬೋದು, WTO ವೆಬ್ಸೈಟ್ಗೆ ಹೋಗಿ ಇಲ್ಲಿ ಟ್ರೇಡ್ ಟಾಪಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ RTA ಡೇಟಾಬೇಸ್ ಸಿಗುತ್ತೆ, ರೀಜನಲ್ ಟ್ರೇಡ್ ಅಗ್ರಿಮೆಂಟ್ ಡೇಟಾಬೇಸ್. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ಒಂದು ಸರಿ ಲೋಡ್ ಆಯಿತು ಅಂದರೆ ನೀವು ಮೇಲೆ ಏನೂ ಮಾಡೋ ಅವಶ್ಯಕತೆ ಇಲ್ಲ, ಕೆಳಗಡೆ ಬನ್ನಿ, ಇಲ್ಲಿ ಚೆಕ್ ಮಾಡಿ. ಸೊ ಈ ಮ್ಯಾಪಲ್ಲಿ ನಿಮಗೇನಾದರೂ ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಮಾರ್ಕೆಟ್ ಸೆಲೆಕ್ಷನ್ ಮಾಡ್ತಾ ಇದ್ದೇವೆ. ಸೊ ಇವಾಗ ನನಗೇನಿದೆ ಸರ್, ಆಲ್ಮೋಸ್ಟ್ ನಾನು ಫೇವರೇಬಲ್ ಅಗ್ರಿಮೆಂಟ್ ಇರೋ ಕಂಟ್ರಿಗಳು ಯಾವುದಿದೆ, ಇವಾಗ ನಾನು ಇಂಡಿಯಾದಲ್ಲಿದ್ದಾನೆ. ಸೊ ನಾನು ಇಂಡಿಯಾ ಕ್ಲಿಕ್ ಮಾಡ್ತೇನೆ. ಇವರೆಲ್ಲ ಏನು ಡಾಟ್ಸಲ್ಲಿ ಹೈಲೈಟ್ ಆಗಿದ್ದಾರಲ್ಲ, ಸೊ ಇವರೆಲ್ಲ ನನ್ನ ಜೊತೆ ಆಲ್ರೆಡಿ ಅಗ್ರಿಮೆಂಟಲ್ಲಿ ಯಾವುದೋ ಒಂದು ಅಗ್ರಿಮೆಂಟಲ್ಲಿ ಇದ್ದಾರೆ. ಸೊ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ನಿಮ್ಮ HS ಕೋಡ್ನ ತೊಗೊಳ್ಳಿ, ಆ ಅಗ್ರಿಮೆಂಟಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮ್ಮ HS ಕೋಡ್ ಆ ಅಗ್ರಿಮೆಂಟಲ್ಲಿ ಇದೆಯಾ. ಅವರು ನಾರ್ಮಲಿ ಬೇರೆ ಎಲ್ಲ ದೇಶಗಳಿಗೆ ಎಷ್ಟು ಟ್ಯಾಕ್ಸ್ನ ಇಂಪೋರ್ಟ್ ಡ್ಯೂಟಿ ಇಂಪೋಸ್ ಮಾಡಿದ್ದಾರೆ, ನಿಮ್ಮ ಮೇಲೆ ಎಷ್ಟು ಇಂಪೋಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನಾದರೂ ಎಕ್ಸಿಮಿಷನ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಅದೇನಾದರೂ ಇತ್ತು ಅಂದರೆ ತುಂಬ ಒಳ್ಳೆಯದು. ಇದೇ ಡೇಟಾ ನಿಮಗೆ ನಾರ್ಮಲಿ ಓಲ್ಡ್ ಡೇಟಾ ನಿಮಗೆ ಮಾರ್ಕೆಟ್ ಆಕ್ಸೆಸ್ ಮ್ಯಾಪಲ್ಲೂ ಸಿಗುತ್ತೆ, ITC. ಇವಾಗ ನಾವೇನು ITC ಟ್ರೇಡ್ ಮ್ಯಾಪ್ ಚೆಕ್ ಮಾಡಿದ್ವಲ್ಲ, ITC ಟ್ರೇಡ್ ಮ್ಯಾಪ್ ಕೂಡ WTO ಕೊಲ್ಯಾಬ್ರೇಷನಿಂದನೇ ರೆಡಿ ಆಗಿರೋಂಥ ಟೂಲ್. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಲೋಗೋ ನೋಡಿದ್ರೆ ಇಲ್ಲಿ WTO ಲೋಗೋ ಇದೆ. ಸೊ ನೀವು ಏನೇ ಕೆಲಸ ಮಾಡ್ತಿದ್ದೀರಾ, ನೀವು ಒಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ, ತುಂಬ ಅಪ್ಡೇಟೆಡ್ ಡೇಟಾ ಇಲ್ಲಿ ಇರಲ್ಲ. ಕೆಲವೊಂದು ಸರಿ ಮಾರ್ಕೆಟ್ ಆಕ್ಸೆಸಲ್ಲಿ ಸಿಗುತ್ತೆ ನಿಮಗೆ, ಬಟ್ ಮಾರ್ಕೆಟ್ ಆಕ್ಸೆಸಲ್ಲಿ ಕೆಲವೊಂದು ಸರಿ ಅಪ್ಡೇಟೆಡ್ ಇಲ್ಲ ಅಂದರೆ ನೀವು ಇಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ. ಈವನ್ ಏನಾದರೂ ಅಗ್ರಿಮೆಂಟ್ ಆಗೋದು ಅಥವಾ ಆಗಬೇಕಾಗಿರೋದು ಪ್ರತಿಯೊಂದು ಇಲ್ಲಿ ಡೇಟಾಗಳಿಗೆ ಸಿಗುತ್ತೆ. ಯಾರ ಜೊತೆ ಮಾತುಕತೆ ನಡೀತಾ ಇದೆ, ಏನು ಅಗ್ರಿಮೆಂಟ್ ಡ್ರಾಫ್ಟ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಎಲ್ಲಿ ಸಿಗುತ್ತೆ. ಸೊ ಈ ವೆಬ್ಸೈಟ್ ತುಂಬ ಅಪ್ಡೇಟೆಡ್ ಇರುತ್ತೆ, ತುಂಬ ಒಳ್ಳೆಯ ಆರ್ಗನೈಸೇಷನ್ ಇದೆ.
ಬಟ್ ನಾರ್ಮಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವೆಂದು ಈ WTO ಜೊತೆಗೆ ಡೈರೆಕ್ಟ್ಲಿ ಡೀಲ್ ಮಾಡಲ್ಲ, ಬಟ್ ಆ್ಯಸ್ ಅ ಕಂಟ್ರಿ ಲೆವೆಲಲ್ಲಿ ಡೀಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಯಾವ ಗ್ರೇ ಕಲರ್ಸ್ ಇದೆಯಲ್ಲ ಇವೆಲ್ಲ ಬಂದು ನಾನ್ ಮೆಂಬರ್ಸ್. ಇಲ್ಲಿ ನಾರ್ತ್ ಕೊರಿಯಾ ಇರ್ಬೋದು, ಬೇರೆ ಕಂಟ್ರಿಗಳಿರ್ಬೋದು, ಇವೆಲ್ಲ ನಾನ್ ಮೆಂಬರ್ಸ್. ಬಟ್ ಅವ್ರ ಜೊತೆ ಯಾವುದಾದ್ರೂ ಕಾಂಟಿನೆಂಟ್ ಲೆವೆಲಲ್ಲಿ ಏನಾದರೂ ಅಗ್ರಿಮೆಂಟ್ ಆಗಿದ್ರೆ ಇರುತ್ತೆ, ಇಲ್ಲ ಅಂದರೆ ಇರಲ್ಲ. ಸೊ ನೀವೇನು ಮಾಡ್ಬೋದು ಇವಾಗ? ಸರ್ ಇವಾಗ ನಾನು ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಆಫ್ರಿಕಾದಲ್ಲಿ ಮೊಜಂಬಿಕ್ ಜೊತೆ ನಮ್ಮ ಏನು ಅಗ್ರಿಮೆಂಟ್ ಇದೆ, ಇಲ್ಲಿ ಹೋಗಿ ಮೊಜಂಬಿಕ್ ಮೇಲೆ ಕ್ಲಿಕ್ ಮಾಡಿ, ಆ ಡಾಟ್ ಏನಿದೆ ಅದನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ಇಲ್ಲಿ ಹೋಗಿ ಅದನ್ನು ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡು ನಿಮ್ಮ ಕರ್ಸರ್ನ ಯೂಸ್ ಮಾಡ್ಕೊಳ್ಳಿ, ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಮೊಜಂಬಿಕ್ ಕ್ಲಿಕ್ ಮಾಡಿದ್ರೆ ಇಂಡಿಯಾ ಮತ್ತು ಮೊಜಂಬಿಕ್ ನಡುವೆ ಆಗಿರೋ ಅಗ್ರಿಮೆಂಟ್ ಏನಿದೆ ಆ ಡೇಟಾ ನಿಮ್ಗೆ ಇಲ್ಲೂ ಸಿಗುತ್ತೆ. ಬಟ್ ಇಂಡಿಯಾದಿಂದ ರೆಫರ್ ಮಾಡ್ತಾ ಇದ್ರೆ, ಆದರೆ ಬೇರೆ ಏನಾದರೂ ರೆಫರ್ ಮಾಡ್ತಾ ಇದ್ರೆ ಇಲ್ಲಿ ನೋಡಿ GSTP ಅಂಡರಲ್ಲಿ ಇಷ್ಟೆಲ್ಲ ಕಂಟ್ರಿಗಳು ಸೈನ್ ಮಾಡಿದ್ದಾರೆ. ಓಕೆ, ನಾವೊಬ್ಬರೇ ಅಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಕಂಟ್ರಿಗಳಿರೋದ್ರಿಂದ ನೀವು ಏನು ಮಾಡ್ಬೋದು, ಇಲ್ಲಿ ಹೋಗಿ ಅಗ್ರಿಮೆಂಟ್ ಅನೆಕ್ಷರ್ಸ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಫುಲ್ ಅಗ್ರಿಮೆಂಟ್ ಡೇಟಾ ಸಿಗುತ್ತೆ. ಸೊ ಇದರಲ್ಲಿ ನೀವು ಸರ್ಚ್ ಮಾಡಬೇಕಾಗಿರೋದು ನಿಮ್ಮ HS ಕೋಡ್. ಸೊ ಪ್ರತಿ ಎನೆಕ್ಷರ್ಸಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಇನ್ನೊಂದು ಡಾಕ್ಯುಮೆಂಟ್ ಇದೆ, ಇಲ್ಲಾಂದರೆ ಈ ಹೆಸರೇನಿದೆಯಲ್ಲ, ಈ ಅಗ್ರಿಮೆಂಟ್ ಹೆಸರೇನಿದೆ ಅದನ್ನು ತೊಗೊಳ್ಳಿ, ಗೂಗಲಲ್ಲಿ ಡೈರೆಕ್ಟ್ಲಿ ಹಾಕಿ. ಅಗ್ರಿಮೆಂಟ್ ಕಾಪಿ ನಿಮಗೆ ಇಂಡಿಯಾದಾದರೆ ಇಂಡಿಯಾದ್ರಲ್ಲಿ ಇದ್ದರೆ ಇಂಡಿಯಾದ ವೆಬ್ಸೈಟ್ ಸಿಗುತ್ತೆ, ಇಲ್ಲಾಂದರೆ ಬೇರೆ ಯಾವುದೇ ಕಂಟ್ರಿ ಆದರೂ ಅದನ್ನು ಅಪ್ಡೇಟ್ ಮಾಡಿದರೆ ಅದು ಕೂಡ ನಿಮಗೆ ಸಿಗುತ್ತೆ. ಸೊ ಆ ಅಗ್ರಿಮೆಂಟ್ ಕಾಪಿಯಲ್ಲಿ ಏನು ಇಂಪ್ಲಿಮೆಂಟೇಷನ್ಸ್ ಇದೆ ಅದನ್ನೆಲ್ಲವೂ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಹೋಗ್ತೇನೆ. ಯಾವಾಗ ಸೈನ್ ಆಗಿರೋದು, ಏನೇನು ಸೈನ್ ಆಗಿದೆ, ಮೇನ್ ಇಂಟೆನ್ಷನ್ಸ್ ಏನಿತ್ತು, ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿರುತ್ತೆ. ಈ ಅಗ್ರಿಮೆಂಟ್ ಕಾಪಿಗಳನ್ನ ನಾರ್ಮಲಿ ನೀವು ಇಲ್ಲಿ ರಿಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲೆಲ್ಲ ಡ್ರಾಫ್ಟ್ಗಳು ಸಿಗುತ್ತೆ. ಸೊ ಅದ್ರ ಏನಾದರೂ ಅಪ್ಡೇಟೆಡ್ ವರ್ಷನ್ಸ್ ಇರ್ಬೋದು, ಅಥವಾ ಲೀಗಲ್ ಡಾಕ್ಯುಮೆಂಟೇಷನ್ಸ್ ಇರ್ಬೋದು, ಅಥವಾ ಬೇರೆ ಎಲ್ಲಾದರೂ ರೂಟ್ ಮಾಡ್ತಾ ಇರ್ಬೋದು, ಅಥವಾ ಕೆಲವೊಂದು ಕಂಟ್ರಿಗಳು ಅಗ್ರಿ ಮಾಡಿಲ್ಲ ಅದಕ್ಕೆ ಆ ಅಗ್ರಿಮೆಂಟ್ ಏನಾದರೂ ಕ್ಯಾನ್ಸಲ್ ಮಾಡೋದು ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಅಪ್ಡೇಟೆಡ್ ಇರುತ್ತೆ. ಸೊ ಬೇಸಿಕ್ ಇನ್ಫಾರ್ಮೇಷನ್ಸಲ್ಲಿ ನಿಮ್ಗೆ ಯಾವ ಅಗ್ರಿಮೆಂಟ್ ಹೆಸರು, ಇದು ಯಾವ ವಿಷಯದ ಬಗ್ಗೆ ಮಾಡಿದ್ದಾರೆ. ನಾರ್ಮಲಿ ಗೂಡ್ಸ್ ಆದರೂ ಇರುತ್ತೆ ಅಥವಾ ಸರ್ವಿಸ್ ಆದರೂ ಇರುತ್ತೆ. ನಾರ್ಮಲಿ 99% ಗೂಡ್ಸೇ ಇರುತ್ತೆ. ಇದು ಅಪ್ಲಿಕಬಲ್ ಇದೆಯಾ ಅಥವಾ ಇದನ್ನು ಡಿಆಕ್ಟಿವೇಟ್ ಮಾಡಿದಾರಾ ಅದು ಇರುತ್ತೆ. ಸೊ ಇವಾಗ ಯಾವುದೋ ಒಂದು ಅಗ್ರಿಮೆಂಟ್ ಸೈನ್ ಆಗಿರುತ್ತೆ, ಇವಾಗ ಟ್ರಂಪ್ ಬಂದು ಯಾವುದೋ ಒಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ತಾರೆ. ಸೊ ಅವಾಗ ನಾರ್ಮಲಿ ಡಿಆಕ್ಟಿವೇಟೆಡ್ ಬರುತ್ತೆ, ನಾಟ್ ಇನ್ ಫೋರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಯಾವಾಗ ಅಗ್ರಿಮೆಂಟ್ ಸೈನ್ ಆಗಿರೋದು, ಯಾವಾಗ ಇದು ಫೋರ್ಸಿಗೆ ಬಂದಿರೋದು, ಆಮೇಲೆ ಇದರ ಇಂಪ್ಲಿಮೆಂಟೇಷನ್ ಡೇಟ್ ಯಾವಾಗಿಂದ ಇದೆ. ಸೊ ಇವಾಗ ಯಾವುದೇ ಅಗ್ರಿಮೆಂಟ್ ಇವತ್ತು ಸೈನ್ ಆಗಿದೆ ಅಂದರೆ ಇವತ್ತು ಇಂಪ್ಲಿಮೆಂಟ್ ಮಾಡಬೇಕಂತಲ್ಲ. ಸೊ ಅಗ್ರಿಮೆಂಟ್ ಇವಾಗ ಸೈನ್ ಆಗಿದೆ ಅಂದರೆ ಮೇ ಬಿ 1 year ಅಥವಾ 2 yearsಲ್ಲಿ ಅದು ಇಂಪ್ಲಿಮೆಂಟೇಷನ್ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕು. ಇದರಲ್ಲಿ ಯಾವ್ಯಾವ ಕಂಟ್ರಿ ಸೈನ್ ಆಗಿದೆ, ಯಾವ ಕಂಟ್ರಿ ಮೆಂಬರ್ಸ್ ಇದೆ, ಇದೆಲ್ಲ ಇರುತ್ತೆ. ಆಮೇಲೆ ಆಲ್ ಪಾರ್ಟೀಸ್ WTO ಮೆಂಬರ್ ಇದ್ದಾರಾ ಇಲ್ವಾ? ಸೊ ಇಲ್ಲ, ಎಲ್ಲರೂ WTO ಮೆಂಬರ್ ಇಲ್ಲ ಇಲ್ಲಿ. ಸೊ ಇದು ತುಂಬ ಕಂಟ್ರೀಸ್ಗಳು ಇನ್ವಾಲ್ವ್ ಇದೆ. ಸೊ ಇದೇ ಥರದಲ್ಲಿ ನೀವು ಬೇರೆ ಯಾವುದೇ ಕಂಟ್ರಿ ಜೊತೆಗೆ ಏನು ಅಗ್ರಿಮೆಂಟ್ಸ್ ಇದೆ ಚೆಕ್ ಮಾಡಿಕೊಂಡ್ರೆ ಅವರ ಅಗ್ರಿಮೆಂಟ್ ಕಾಪಿ ಸಿಗುತ್ತೆ. ಅದರಲ್ಲಿ ನಿಮ್ಮ HS ಕೋಡ್ ಏನಾದರೂ ಎಕ್ಸಿಬಿಷನ್ಸಲ್ಲಿ ಇತ್ತು ಅಂದರೆ, ಸೊ ನಮ್ಮ ಜೊತೆ ಮತ್ತು ಚೈನಾ ಜೊತೆಗೆ ಇರೋ ಅಗ್ರಿಮೆಂಟ್ ಯಾವುದಿದೆ, ಸೊ ಇಲ್ಲಿ ಲೀಸ್ಟ್ ಆಫ್ ಕಂಟ್ರೀಸ್ ಇದೆ, ಇದನ್ನು ನೀವು ಚೆಕ್ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಇಲ್ಲಿ ಅಗ್ರಿಮೆಂಟ್ ಕಾಪೀಸ್ ಏನಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಅನೆಕ್ಷರ್ಸ್, ನೋಟಿಫಿಕೇಷನ್ಸ್ ಏನೇನಿದೆ ಅದೆಲ್ಲ ಡೀಟೇಲ್ಸ್ಗಳಲ್ಲಿ ಸಿಗುತ್ತೆ. ಒಂದ್ಸರಿ ಓದ್ಕೊಳ್ಳಿ. ನೀವು ಆ ಮಾರ್ಕೆಟಲ್ಲಿ ಏನಾದರೂ ಕೆಲಸ ಮಾಡಬೇಕಂದ್ರೆ ದೆನ್ ಅದರಲ್ಲಿ ನಿಮ್ಮ HS ಕೋಡ್ ಇತ್ತು ಅಂದರೆ ನಿಮಗೆ ಎಕ್ಸಿಬಿಷನ್ಸು ಇರುತ್ತೆ. ಅದನ್ನ ಡೀಟೇಲ್ಸ್ಗಳನ್ನ ನೀವು ಬೇರೆ ವೆಬ್ಸೈಟಲ್ಲಿ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೇನೆ. ಬಟ್ ಸ್ಟಿಲ್ ಇದರಲ್ಲಿ ಏನಂತಂದರೆ ನಿಮ್ಮ ಅಗ್ರಿಮೆಂಟ್ಸಲ್ಲಿ ಡೀಟೇಲಾಗಿ ನೋಡಿಕೊಂಡು ಅಲ್ಲಿ ಏನಾದರೂ ಲಾಸ್ಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದರೂ ಹಾಕಿದರೆ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡಿಕೊಂಡು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಯಾಕೆಂದರೆ ಇವಾಗ ಒಂದು ಮನೆ ಪಕ್ಕಕ್ಕೆ ಒಂದು ಕಿರಾಣಿ ಅಂಗಡಿ ಹಾಕಬೇಕಂದ್ರೆ ನಾವು ಇಷ್ಟೆಲ್ಲ ಯೋಚನೆ ಮಾಡ್ತೇವೆ, ತುಂಬ ತಲೆ ಕೆಡಿಸ್ಕೊಳ್ತೇವೆ. ಇವಾಗ ಗ್ಲೋಬಲ್ ಬಿಸ್ನೆಸ್ ಅಂದರೆ ಗ್ಲೋಬಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಅವರ ಅಗ್ರಿಮೆಂಟ್ಸಲ್ಲಿ ಏನು ಬರೆದಿದ್ದಾರೆ, ಬೇರೆ ರೂಲ್ಸ್ ಏನಿದೆ, ಯಾವ ರೀತಿಯಲ್ಲಿ ನನಗೆ ಬೆನಿಫಿಟ್ ಆಗ್ಬೋದು, ಪ್ರತಿಯೊಂದನ್ನು ನೀವು ಚೆಕ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಇಂಗ್ಲೀಷ್, ಫ್ರೆಂಚ್, ಸ್ಪ್ಯಾನಿಷ್ ಯಾವ ಭಾಷೆಯಲ್ಲಿ ಬೇಕಾದರೂ ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಬೇರೆ ಎಲ್ಲ ಏನೇನು ಕ್ವೆಶನ್ಸ್ ಇದೆ, ಅದಕ್ಕೆ ಏನೇನು ರಿಪ್ಲೈಸ್ ಬಂದಿದೆ ಅದನ್ನೆಲ್ಲವೂ ನೀವು ಇಲ್ಲಿ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಡೌನ್ಲೋಡ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಈ ವೆಬ್ಸೈಟಲ್ಲಿ ನೀವು ಆಲ್ಮೋಸ್ಟು ಇಡೀ ದಿನ ತೊಗೊಳ್ಬೋದು ಪ್ರತಿಯೊಂದನ್ನು ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳೋಕ್ಕೆ. ಇವ್ರು ಏನು ಮಾಡ್ತಾಯಿದ್ದಾರೆ, ಇವ್ರ ಮೆಂಬರ್ ದೇಶಗಳು ಯಾವ್ಯಾವ್ದಿದೆ, ಆಮೇಲೆ ಯಾವ ದೇಶಗಳು ಯಾವಾಗ ಮೆಂಬರ್ ಆಗಿದ್ದಾರೆ, ಬೇಸಿಕ್ ಡೀಟೇಲ್ಸ್ ಅವೆಲ್ಲ ನಿಮಗೇನು ಕ್ವಿಜ್ ಕಾಂಪಿಟೇಷನೆಲ್ಲ ಏನೂ ಹೋಗ್ತಾ ಇಲ್ಲಲ್ಲ. ಸೊ ಅದಕ್ಕೇನು ಯೂಸ್ ಇಲ್ಲ. ನಮ್ಮ ಬಿಸ್ನೆಸ್ಸಿಗೆ ಬೇಕಾಗಿದ್ದು ನಾರ್ಮಲಿ ಇದೊಂದು RTA ಬೇಕಾಗುತ್ತೆ.
ಸೊ ಬೇಗ ಗೊತ್ತಾಗ್ಬಿಡುತ್ತೆ ಯಾವ ಕಂಟ್ರಿಯಿಂದ ಯಾವಾಗ ಅಗ್ರಿಮೆಂಟ್ ಇದೆ. ಸೊ ಅವರ ನಡುವೆ ಏನಾದರೂ ಅಗ್ರಿಮೆಂಟ್ ಇದ್ದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಯಾವುದೋ ಕಂಟ್ರಿಗೆ ನಮಗೇನು ಬೇಕಾಗಿದೆ, ಇವಾಗ ನನಗೆ ಯಾವುದೋ ಒಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದಿದೆ, ಬಟ್ ಆ ದೇಶದ ಅಗ್ರಿಮೆಂಟ್ ಯಾರ ಜೊತೆಗಿದೆ, ಅಥವಾ ಆ ರೂಟ್ ಏನಾದರೂ ಅವ್ರಿಗೇನಾದರೂ ಎಕ್ಸಿಮಿಷನ್ಸ್ ಇದೆಯಾ, ಅಥವಾ ನಾನು ಅಲ್ಲಿ ಎಕ್ಸ್ಪೋರ್ಟ್ ಮಾಡಿಕೊಂಡು ಅಲ್ಲೇನಾದರೂ ವ್ಯಾಲ್ಯೂ ಆ್ಯಡಿಂಗ್ ಮಾಡಿ ಅಲ್ಲಿ ಆ ದೇಶಕ್ಕೆ ಕಳಿಸಿದ್ರೆ ನನಗೆ ಡ್ಯೂಟಿ ಎಕ್ಸಿಮಿಷನ್ ಸಿಗುತ್ತಾ, ಇದನ್ನು ಪ್ರತಿಯೊಂದು ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಸೊ ಇಂಡಿಯನ್ ಸರ್ಟಿಫಿಕೇಟ್ ಪ್ರಾಡಕ್ಟ್ನ ನಾ ಏನಾದರೂ ಇಲ್ಲಿ ಯಾವುದೇ ಮಡಗಾಸ್ಕರಿಗೆ ಕಳಿಸಿದ್ರೆ, ಮಡಗಾಸ್ಕರ್ ಅಗ್ರಿಮೆಂಟ್ ಏನಾದರೂ ಇವ್ರ ಜೊತೆಗೆ ಇತ್ತು ಅಂದರೆ, ಸೊ ಇವರು ಏನಾದರೂ ಅಲ್ಲಿ ಟ್ಯಾಕ್ಸ್ ಡ್ಯೂಟಿ ಎಕ್ಸಿಮಿಷನ್ಸ್ ಕೊಟ್ಟಿದ್ದಾರೆ, ಅಥವಾ ನನ್ನ ಎಚ್ ಎಸ್ ಕೊಡಿ ಡ್ಯೂಟಿ ಎಕ್ಸಿಮಿಷನ್ಸ್ ಇದೆ, ಸೊ ಹಾಗೇನಾದರೂ ಇದ್ದರೆ ನಾನು ಇಂಡಿಯಾದಿಂದ ಮಡಗಾಸ್ಕರಿಗೆ ಕಳಿಸಿ, ಮಡಗಾಸ್ಕರಲ್ಲಿ ವ್ಯಾಲ್ಯೂ ಆ್ಯಡಿಂಗ್ ಮಾಡಿಸಿ, ವ್ಯಾಲ್ಯೂ ಆ್ಯಡಿಂಗ್ ಅಂದರೆ ₹100 ಇರೋ ಪ್ರಾಡಕ್ಟ್ನ ₹120 ಮಿನಿಮಮ್ ಪ್ರಾಡಕ್ಟ್ ಮಾಡಬೇಕು ಅಂತ ಅವ್ರು ಬರ್ತಿರ್ತಾರೆ. ₹20 ವ್ಯಾಲ್ಯೂ ಆ್ಯಡಿಂಗ್ ಮಡಗಾಸ್ಕರಲ್ಲಿ ಆಗಬೇಕು ಅಂತ. ಹಾಗೇನಾದ್ರಿಂದ ನಾನು ಮಡಗಾಸ್ಕರಿಗೆ ಫಸ್ಟ್ ಕಳಿಸ್ತೇನೆ, 20% ಡ್ಯೂಟಿ ಆ್ಯಡ್ ಮಾಡಿಸ್ತೇನೆ, ಅಥವಾ ಏನೋ ಬಿಲ್ ಪ್ರೈಸ್ ರೈಸ್ ಆಗುತ್ತೆ. ಬಿಲ್ ಪ್ರೈಸ್ ರೈಸ್ ಆದ ತಕ್ಷಣ 20% ವ್ಯಾಲ್ಯೂ ಆ್ಯಡಿಂಗ್ ಸರ್ವಿಸ್ ಆಗಿದೆ ಅಂತ ಹೇಳ್ತಾರೆ. ಆ ಪ್ರಾಡಕ್ಟ್ಗಳನ್ನ ಬೇರೆ ದೇಶಗಳಲ್ಲಿ ಡ್ಯೂಟಿ ಕಡಿಮೆಯಲ್ಲಿ ಕಳಿಸ್ಬೋದು. ಸೊ ತುಂಬ ವಿಷಯಗಳಿದೆ. ಸೊ ಈ ಥರದ ಸ್ಟ್ರಾಟಜೀಸ್ಗಳನ್ನ ನೀವೇನಾದರೂ ಅಪ್ಲೈ ಮಾಡೋದಾದರೆ ಈ ವೆಬ್ಸೈಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಟ್ ನಾರ್ಮಲಿ ನಿಮ್ಗೆ ಐಡಿಯಾ ಇಲ್ಲ, ನಾವು ಅದೆಲ್ಲ ಮಾಡಲ್ಲ ಅಂದರೆ, ಸೊ ಈ ವೆಬ್ಸೈಟ್ನ ನೀವು ಅವಾಯ್ಡ್ ಮಾಡ್ಬೋದು. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಕ್ವೆಶನ್ಸ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ.